ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಎಲ್ಲರಿಗೂ ಮೊದಲನೇದಾಗಿ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಈ ಗಡಿಗೆನಲ್ಲಿ ನಾನು ಪರ್ಪಲ್ ಹಾರ್ಟ್ ಪ್ಲ್ಯಾಂಟನ್ನು ರೀಪಾಟ್ ಮಾಡಿ ತೋರಿಸ್ತೀನಿ. ಹಾಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈ ಗಡಿಗೆನ ನಾನು ಪೇಂಟ್ ಮಾಡಿ ತುಂಬಾ ದಿನ ಆಯಿತು. ಇದಕ್ಕೆ ಒಂದು ಹೋಲ್ ಕೂಡ ನಾನು ಮಾಡಿದ್ದೀನಿ. ಹಾಗೆ ಇಲ್ಲಿ ನೋಡಿ, ಪರ್ಪಲ್ ಹಾರ್ಟ್ ಪ್ಲ್ಯಾಂಟು ಗಾಳಿಗೆ ಬಿದ್ದು ಒಡೆದೋಗಿದೆ. ಇದು ಕೂಡ ಗಡಿಗೆನಲ್ಲೇ ಹಾಕಿದ್ದು ನಾನು. ಇದು ಹಾಕಿ ನಾನು 2 ವರ್ಷ ಆಗ್ತಾ ಬಂತು ಅಂತ ಅನಿಸುತ್ತೆ. ಇದರಲ್ಲಿ ಕಟಿಂಗ್ಸ್ ತೊಗೊಂಡು ನಾನು ಬೇರೆ ಕಡೆ ಹಾಕೋದು ಅಥವಾ ಯಾರಿಗಾದ್ರೂ ಕೊಡೋದು ಇದರಲ್ಲೇ ಮಾಡ್ತಿದ್ದೆ ನಾನು. ಈಗ ಇದು ಗಡಿಗೆ ಒಡೆದೋಗಿದೆ. ನೋಡಿ ಯಾವ ರೀತಿ ರೂಟ್ ಬಾಂಡ್ ಆಗಿದೆ ಅಂತ. ಬೇರ್ ನೋಡಿ ಎಷ್ಟು ದಪ್ಪ ಇದೆ ಅಂತ. ಇದು ತುಂಬಾ ಹಾರ್ಡಿ ಪ್ಲ್ಯಾಂಟು. ಇದಕ್ಕೆ ನೀವು 2 ದಿನ ನೀರು ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಆ ಥರದ ಗಿಡ ಇದು. ಆಮೇಲೆ ಒಂದು ಸಣ್ಣ ಕಟ್ಟಿಂಗ್ ಕೂಡ ಇದು ಚೆನ್ನಾಗಿ ಬರುತ್ತೆ. ಇದಕ್ಕೆ ಇದು ನೋಡಿ, ರೂಟ್ಸ್ ಏನಿದೆಯಲ್ಲ, ದಪ್ಪ ಏನಿದೆಯಲ್ಲ, ಅದೆಲ್ಲನೂ ನಾನು ತೆಗೆದುಬಿಡ್ತೀನಿ ಇದನ್ನು. ಯಾಕಂದರೆ ಇದೇ ರೀತಿಯಾಗಿ ಇಟ್ಟರೆ ಮತ್ತೆ ರೂಟ್ ಬಾಂಡ್ ಬೇಗನೆ ಆಗಿಬಿಡುತ್ತೆ. ಹಾಗಾಗಿ ನಾನು ಇದರಲ್ಲಿ ಇರುವಂಥ ಬೇರನ್ನ ನಾನು ತೆಗಿತೀನಿ. ಆದರೆ ಎಲ್ಲ ಗಿಡಗಳಿಗೂ ಈ ರೀತಿ ಬೇರುಗಳನ್ನ ತೆಗಿಯೋಕ್ಕಾಗಲ್ಲ. ಕೆಲವೊಂದು ಗಿಡಕ್ಕೆ ಮಾತ್ರ ನಾವು ಈ ಥರ ತೆಗಿಬೋದು. ಇದು ನಾನು 2 ದಿನದಿಂದ ನೀರು ಹಾಕಿರಲಿಲ್ಲ, ಹಾಗೆ ಇಟ್ಟಿದ್ದೆ. ನೋಡಿ ಈ ರೀತಿಯಾಗಿದೆ. ಇದರಲ್ಲಿ 3 ಗಿಡ ಇದೆ. ನಾನು ಅದರಲ್ಲಿ 2 ಗಿಡ ಸಪ್ರೇಟ್ ಮಾಡ್ತೀನಿ, ಮತ್ತು 1 ಗಿಡ ಮಾತ್ರ ಈ ಗಡಿಗೆನಲ್ಲಿ ಹಾಕ್ತೀನಿ. ನಾನು ಆ ಹೋಲ್ ಏನಿತ್ತಲ್ಲ ಅಲ್ಲಿ ಒಂದು ಕಲ್ಲನ್ನು ಹಾಕಿದ್ದೀನಿ. ಇವತ್ತು ನನ್ನ ಮಗಳ ಕೈಯಲ್ಲಿ ಗಿಡ ನೆಡೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನೇ ಅವಳಿಗೆ ಹೇಳ್ತಾ ಇದ್ದೆ ನಾನು. ಅವಳು ಕೂಡ ಚೆನ್ನಾಗಿ ಗಿಡ ನೆಟ್ಟಳು. ನೋಡಿ, ಅವಳಿಗೆ ಹೇಳಿದೆ ಮಣ್ಣನ್ನು ಅದರಲ್ಲಿ ಹಾಕಬೇಕು ಅಂತ. ಅವಳು ಮೆಲ್ಲಗೆ ಹಾಕ್ತಾ ಇದ್ದಾಳೆ. ನನಗೆ ಹಾಕೋದು ಬೇಡ ಅಂತ ಹೇಳಿದ್ಲು ಅವಳು. ಆಮೇಲೆ ಒಂದು ಸ್ವಲ್ಪ ನಾನು ಕೂಡ ಅವಳಿಗೆ ಹೆಲ್ಪ್ ಮಾಡಿದೆ. ಯಾಕಂದರೆ ಅವ್ಳದ್ದು ಪುಟ್ಟ ಕೈ ತುಂಬಾ ಟೈಮ್ ಹಿಡಿಯುತ್ತೆ, ಹಾಗಾಗಿ. ಆಮೇಲೆ ಫ್ರೆಂಡ್ಸ್, ಇದಕ್ಕೆ ಮಣ್ಣು ಯಾವ ರೀತಿಯಾಗಿರಬೇಕು ಅಂದರೆ ಮರಳು ಮಿಶ್ರಿತ ಇರಬೇಕು. ಆಮೇಲೆ ಇದಕ್ಕೆ ಒಂದು ಸರಿ ನಾವು ಕಂಪೋಸ್ಟನ್ನು ಹಾಕಿದ್ರೆ ಮತ್ತು ನೀವು 6 ತಿಂಗಳವರೆಗೂ ಕಂಪೋಸ್ಟ್ ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ, ವರ್ಷದ ತನಕನೂ ನಡೆಯುತ್ತೆ. ಇದರಲ್ಲಿ ನಾನು ಒಂದು ಸ್ವಲ್ಪ ಕಂಪೋಸ್ಟನ್ನು ಮಿಕ್ಸ್ ಮಾಡಿದ್ದೀನಿ ಮಣ್ಣಿಗೆ. ಮಣ್ಣು, ಮರಳು ಮತ್ತು ಕಂಪೋಸ್ಟು 3 ಮಿಕ್ಸ್ ಮಾಡಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಆವಾಗವಾಗ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ತುಂಬಾ ಜಿಗುಟಾಗಿರುವಂಥ ಮಣ್ಣಲ್ಲಿ ಇದನ್ನು ನೆಡಬೇಡಿ. ಆದಷ್ಟು ನೀವು ಮರಳು ಮಿಶ್ರಿತವಾದಂಥ ಮಣ್ಣನ್ನೇ ಯೂಸ್ ಮಾಡ್ಕೊಳ್ಳಿ. ನೋಡಿ, ಒಂದನ್ನೇ ಮಾತ್ರ ನಾನು ಇದಕ್ಕೆ ಪರ್ಪಲ್ ಹಾರ್ಟ್ ಪ್ಲ್ಯಾಂಟನ್ನು ಹಾಕ್ತಾಯಿದ್ದೀನಿ. ಇನ್ನು ಉಳಿದಿದ್ದನ್ನು ಬೇರೆ ಪಾಟಲ್ಲಿ ನಾನು ಹಾಕ್ತೀನಿ. ಅವಳು ಕೂಡ ಮಣ್ಣನ್ನು ಹಾಕಿ ರೆಡಿ ಮಾಡಿದ್ಲು ಪಾಟನ್ನು. ಆಮೇಲೆ ಈ ಗಿಡಕ್ಕೆ ಬಿಸಿಲಿದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನೀವು ಗ್ರೌಂಡಲ್ಲಿ ಹಾಕಿದ್ರೆ, ನೆಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಹಬ್ಕೊಳುತ್ತಿದ್ದು. ನೀವು ಮತ್ತೆ ಕಟಿಂಗ್ಸ್ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೆಲದಲ್ಲಾದರೆ ಅದು ತಾನಾಗೆ ಬಿದ್ದು ಮತ್ತೆ ಅದು ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಇದರಲ್ಲಿ ಸೀಡ್ಸ್ ಕೂಡ ಆಗುತ್ತೆ, ಆದರೆ ತುಂಬಾ ಸಣ್ಣಕ್ಕಿರುತ್ತೆ, ಗೊತ್ತಾಗಲ್ಲ ಅದು. ಹಾಗಾಗಿ ನೀವು ಕಟಿಂಗ್ಸ್ ಹಾಕಿದ್ರೆ ಬೇಗ ಬರೋ ಚಾನ್ಸಸ್ ಇದೆ. ನೀವು ಒಂದು ಸಣ್ಣ ಕಡ್ಡಿ ತೊಗೊಂಡು ಬಂದರೆ ಸಾಕು, ನೀವು ಸುಮಾರು ಗಿಡನ ಮಾಡ್ಕೋಬೋದು. ನಾನು ಒಂದೇ ಕಡ್ಡಿನ ತೊಗೊಂಡು ಬಂದು ಹಚ್ಚಿದ್ದು. ಈಗ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಒಂದು 3 ಪಾಟಲ್ಲಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಅವಳ ಕೈಯಲ್ಲಿ ನಾನು ಗಿಡಕ್ಕೆ ನೀರನ್ನು ಹಾಕಿಸಿದೆ. ಅವಳು ಡೈಲಿ ನೀರು ಹಾಕ್ತಾಳೆ ಗಿಡಕ್ಕೆ. ಬಟ್ ಇವತ್ತು ಪರಿಸರ ದಿನಾಚರಣೆ ಆಗಿರೋದ್ರಿಂದ ಅವಳ ಕಡೆನೂ ಇವತ್ತು ಸ್ವಲ್ಪ ಹಾಕಿಸ್ದೆ ನಾನು. ಆಮೇಲೆ ನಾನು ಈ ಕಟಿಂಗನ್ನು ಹಾಕಿ ತೋರಿಸ್ತೀನಿ ನೋಡಿ. ಕೆಳಗಡೆ ಇರುವಂಥ ಎಲೆಗಳನ್ನ ನಾವು ತೆಗಿಬೇಕು. ತೆಗೆದುಬಿಟ್ಟು ಇದನ್ನು ಒಂದು ಸ್ವಲ್ಪ ಮಣ್ಣಲ್ಲಿ ಹಾಕಿ ಚುಚ್ಚಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದನ್ನು. ಆಮೇಲೆ ಇದಕ್ಕೆ ನೀರು ನೀವು ಜಾಸ್ತಿ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. 2 ದಿನಕ್ಕೊಂದು ಸಾರಿ ಹಾಕಿದ್ರೂ ತೊಂದರೆ ಇಲ್ಲ. ಆ ರೀತಿಯಾದಂಥ ಗಿಡ ಇದು. ತುಂಬಾ ಹಾರ್ಡಿ ಪ್ಲ್ಯಾಂಟು. ಆಮೇಲೆ ಇದಕ್ಕೆ ಹುಳ ಏನು ಹತ್ಕೊಳಲ್ಲ ಫ್ರೆಂಡ್ಸ್ ಇದಕ್ಕೆ. ಆಮೇಲೆ ಇದರಲ್ಲಿ ಒಂದು ಸಣ್ಣ ಪಿಂಕ್ ಕಲರ್ ಫ್ಲವರ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆದರೆ ಇವತ್ತು ಅದರಲ್ಲಿ ಬಾಡೋಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.